ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಯಾವುದಾದ್ರೂ ಒಂದು ಗಿವನ್ ನಂಬರ್ನ 5ಇಂದ ಡಿವೈಡ್ ಮಾಡೋದು ಹೆಂಗೆ ಅಂತ ಕಲ್ತ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದಾದ್ರೂ ಒಂದು ಗಿವನ್ ನಂಬರ್ನ 25ಇಂದ ಡಿವೈಡ್ ಮಾಡೋದು ಹೇಗೆ, ಅದಕ್ಕೇನಾದರೂ ಶಾರ್ಟ್ಕಟ್ ಇದೆಯಾ, ಶಾರ್ಟ್ ಟ್ರಿಕ್ ಇದೆಯಾ ಅಂತ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಕಲಿಯೋದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಅಭ್ಯಾಸ ಅಕಾಡೆಮಿಗೆ ಸ್ವಾಗತ. ನನ್ನ ಹೆಸರು ಅರುಣ್. ಸೊ ನಾನು ನಂಬರ್ ತೊಗೊಂಡಿದ್ದೀನಿ 2, 3, 5, 6ನ 25ಇಂದ ಡಿವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ನ ನೆನ್ಪಿಡ್ಕೊಂತ ಹೋಗಿ 25ಇಂದ ಡಿವೈಡ್ ಮಾಡೋ ಬದಲು ಈ ಗಿವನ್ ನಂಬರ್ನ 4ಇಂದ ಮಲ್ಟಿಪ್ಲೈ ಮಾಡೋಣ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇದು ನಮ್ಮ ಫಸ್ಟ್ ಸ್ಟೆಪ್ ಆಗಿರುತ್ತೆ. 4ಇಂದ ಮಲ್ಟಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 4 6 24, 2 ಉಳಿತು. 4 5 20 + 2 22, 4 2 ಉಳಿತು. 4 3 12 + 2 14, ಕರೆಕ್ಟ್. 4 2 8 + 1 9. ಸ್ಟೆಪ್ ನಂಬರ್ 1 ವೆರಿ ಸಿಂಪಲ್. ಕೊಟ್ಟಿರೋ ನಂಬರ್ನ 4ಇಂದ ಮಲ್ಟಿಪ್ಲೈ ಮಾಡಿಬಿಡಿ. ಸ್ಟೆಪ್ ನಂಬರ್ 2 ಏನು ಅಂದರೆ, ಇಲ್ಲಿ ಎಷ್ಟು ಡಿಜಿಟ್ ಇದೆಯಾ ನೋಡ್ಕೊಳ್ಳಿ. ಅಲ್ಲಿರೋದು 2 ಡಿಜಿಟ್ಸ್ ಆಗಿರುತ್ತೆ. 2 ಡಿಜಿಟ್ಸ್ ಆಗಿರೋದ್ರಿಂದ ಈ ಕಡೆಯಿಂದ 2 ಡಿಜಿಟ್ನ ಕೌಂಟ್ ಮಾಡಿಕೊಂಡು ಡೆಸಿಮಲ್ನ ಪ್ಲೇಸ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾವುದಾದ್ರು ಒಂದು ನಂಬರ್ನ 25ಇಂದ ಡಿವೈಡ್ ಮಾಡಿದಾಗ ಸ್ಟೆಪ್ನ ಫಾಲೋ ಮಾಡೋದು ಹೇಗೆ ಅಂತ. ಸೆಕೆಂಡ್ ಎಕ್ಸಾಂಪಲ್ ತಗೊಂಡಾಗ ಸೆಕೆಂಡ್ ಎಕ್ಸಾಂಪಲ್ನು ಕೂಡ ಏನು ಮಾಡಿ 4ಇಂದ ಮಲ್ಟಿಪ್ಲೈ ಮಾಡಿ. ಸ್ಟೆಪ್ ನಂಬರ್ 1 ಸೂಪರ್. ಸೆಕೆಂಡ್ ಅದಾದಮೇಲೆ ಏನು ಮಾಡಬೇಕು, ಮಲ್ಟಿಪ್ಲೈ. 4 3 12, 1 ಕ್ಯಾರಿ. 4 6 24 + 1 25, 2 ಕ್ಯಾರಿ. 4 2 8, 8 + 2 is 10, 1 ಕ್ಯಾರಿ. 4 3 12, 12 + 1 13, 1 ಕ್ಯಾರಿ. 4 7 28 + 1 29. ಸೆಕೆಂಡ್ ಸ್ಟೆಪ್ ಏನು, ಇಲ್ಲಿ ಎಷ್ಟು ಡಿಜಿಟ್ ಇದೆ ನೋಡ್ಕೋಬೇಕು, 2 ಡಿಜಿಟ್ ಬಿಡಬೇಕು, ಒಂದು ಡೆಸಿಮಲ್ನ ಪ್ಲೇಸ್ ಮಾಡಬೇಕು, ನಿಮ್ಗೆ ಆನ್ಸರ್ ಸಿಗುತ್ತೆ. ಐ ಥಿಂಕ್ ಇಟ್ಸ್ ಸೋ ಈಸಿ. ಎಕ್ಸಾಂಪಲ್ ನಂಬರ್ 3 ನೋಡಿದ್ರೆ, ಎಕ್ಸಾಂಪಲ್ ನಂಬರ್ 3ನಲ್ಲಿ 4 2 5 2 6 ಡಿವೈಡೆಡ್ ಬೈ 25. ಸೊ ಫಸ್ಟ್ ಸ್ಟೆಪ್, ಎಸ್ 4ಇಂದ ಮಲ್ಟಿಪ್ಲೈ ಮಾಡಬೇಕು. 4 6 24, 2 ಕ್ಯಾರಿ. 4 2 8 + 2 10, 4 5 20 + 1 21, again 2 carry. 4 2 8 + 2 10, again 1 carry. 4 4 16, 16 + 1 17. ಸೊ again ಲಾಸ್ಟ್ ಸ್ಟೆಪ್ ಏನು, ಇಲ್ಲಿ ಎಷ್ಟು ಡಿಜಿಟ್ ಇದೆ ನೋಡ್ಕೋಬೇಕು, ಇಲ್ಲಿಂದ ಶಿಫ್ಟ್ ಮಾಡಬೇಕು, ಪಾಯಿಂಟ್ನ ಪ್ಲೇಸ್ ಮಾಡಬೇಕು, ನಿಮ್ಗೆ ಆನ್ಸರ್ ಸಿಗುತ್ತೆ. ಇಫ್ ಐ ಡಿವೈಡ್ 4 2 5 2 6 ಡಿವೈಡೆಡ್ ಬೈ 25 ಮಾಡಿದಾಗ 1701.04 ಅಂತ ಸಿಗುತ್ತೆ. ಎಕ್ಸಾಂಪಲ್ ನಂಬರ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ, 32.42462 ಡಿವೈಡೆಡ್ ಬೈ 25. ಚೇಂಜ್ ಏನಿದೆ ಇಲ್ಲಿ ಅಂದರೆ, ನಾನಿಲ್ಲೊಂದು ಡೆಸಿಮಲ್ನ ತಗೊಂಡಿದ್ದೀನಿ. ಡೆಸಿಮಲ್ ನಂಬರ್ನು ಕೂಡ 25ಇಂದ ಈಸಿಯಾಗಿ ಡಿವೈಡ್ ಮಾಡ್ಬೋದು. ಏನು ಮಾಡಬೇಕು ಅಂದರೆ, ಸ್ಟೆಪ್ ನಂಬರ್ 1ನಲ್ಲಿ ಇಲ್ಲಿ ಡೆಸಿಮಲ್ ಇರೋದನ್ನ ನೆಗ್ಲೆಕ್ಟ್ ಮಾಡಿ ಆ್ಯಸ್ ಇಟ್ ಈಸ್ ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಮಾಡೋದಲ್ಲ 4ಇಂದ ಮಲ್ಟಿಪ್ಲೈ, ಇಲ್ಲೂ ಕೂಡ ಆ ಸ್ಟೆಪ್ನೇ ಫಾಲೋ ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದಾಗ 4 2 8, 4 6 24, 4 2 ಕ್ಯಾರಿ ಉಳಿತು. 4 4 16, 16 + 2 18, 1 ಕ್ಯಾರಿ ಉಳಿತು. 4 2 8, 8 + 1 9, ಸೂಪರ್. 4 3 6, 4 3 12, 4 3 12, 12 ಉಳಿತು, ಕರೆಕ್ಟ್, ಸೂಪರ್. ಸೊ ಸೆಕೆಂಡ್ ಸ್ಟೆಪ್ ಏನಾಗಿರುತ್ತೆ ಇಲ್ಲಿ ಅಂದರೆ, ಇಲ್ಲಿ ಎಷ್ಟು ಡಿಜಿಟ್ ಇದೆ, 2 ಡಿಜಿಟ್ಸ್ ಇದೆ, ಕರೆಕ್ಟಾ, 2 ಡಿಜಿಟ್ಸ್ ಇದೆ, ಸೂಪರ್. ಒಂದು ಸೈಡಲ್ಲಿ ಬರ್ಕೋಣ. ಸೆಕೆಂಡ್, ಇಲ್ಲಿ ಡೆಸಿಮಲ್ ಆದಮೇಲೆ ಎಷ್ಟು ಡಿಜಿಟ್ ಇದೆ ಕೌಂಟ್ ಮಾಡಿರಿ. ಡೆಸಿಮಲ್ ಆದಮೇಲೆ 3 ಡಿಜಿಟ್ಸ್ ಇದೆ. ಆ 3 ಡಿಜಿಟ್ಸ್ನ ಈ 2 ಡಿಜಿಟ್ಸ್ ಜೊತೆ ಆ್ಯಡ್ ಮಾಡಿದಾಗ ನನಗೆ ಟೋಟಲಿ 5 ಡಿಜಿಟ್ಸ್ ಬರುತ್ತೆ. ಇವಾಗ ನೀವು ಶಿಫ್ಟ್ ಮಾಡಬೇಕಾಗಿರೋದು 5 ಡಿಜಿಟ್ಸ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ. 1 2 3 4 5 ಇಲ್ಲಿ ಪಾಯಿಂಟ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಆನ್ಸರ್ ಇದಕ್ಕೆ 1.29848. ಸೊ ಡೆಸಿಮಲ್ ಇದ್ರೂ ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ನಾವು ಡಿವೈಡ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ರೆ 3.2673 ಡಿವೈಡೆಡ್ ಬೈ 25. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೇಕು, ನಾನು 4ಇಂದ ಮಲ್ಟಿಪ್ಲೈ ಮಾಡಬೇಕು. ಸೂಪರ್. 4ಇಂದ ಮಲ್ಟಿಪ್ಲೈ ಮಾಡಿದಾಗ 4 3 12, 1 ಕ್ಯಾರಿ. 4 7 28 + 1 29, 2 ಉಳಿತು. 4 6 24, 24 + 2 24 + 2 26, again 2 ಉಳಿತು. 4 2 8, 8 + 2 ಎಷ್ಟಾಗುತ್ತೆ, 10, ಸೂಪರ್. 1 ಉಳಿತು. 4 3 12, 12 + 1 13, ಕರೆಕ್ಟ್. ಅಗೈನ್ ಸೆಕೆಂಡ್ ಸ್ಟೆಪ್ ಏನು, ಇಲ್ಲಿಂದ ಮುಂದೆ ಕೌಂಟ್ ಮಾಡ್ತಾ ಹೋಗಬೇಕು. 1 2 3 4 ಡಿಜಿಟ್ಸ್ ಇದೆ, ಪ್ಲಸ್ ಇಲ್ಲೆರಡಿದೆ, ಅವೆರಡು ಆ್ಯಡ್ ಮಾಡಿಕೊಂಡ್ರೆ
ಟೋಟಲ್ ನಂಗೆ ಎಷ್ಟು ಬರುತ್ತೆ 6 ಬರುತ್ತೆ. ನಾ ಶಿಫ್ಟ್ ಮಾಡ್ಬೇಕಾದ್ರೆ ಡಿಜಿಟ್ಸ್ ಎಷ್ಟು 6 ಇವಾಗ ಎಕ್ಸಾಕ್ಟ್ಲಿ ರೈಟ್ 6 ಡಿಜಿಟ್ಸ್ನ ಕೌಂಟ್ ಮಾಡ್ಕೊಂಡು ಬರಬೇಕು. 1 2 3 4 5 6 ಪಾಯಿಂಟ್ ಇಲ್ಲಿ ಪ್ಲೇಸ್ ಮಾಡಬೇಕು. ಆನ್ಸರ್ ಎಷ್ಟು ಬರುತ್ತೆ 0.130692. ಐ ಥಿಂಕ್ ಯು ಗಾಟ್ ಅನ್ ಐಡಿಯಾ. ಒಂದು ಐಡಿಯಾ ಸಿಗ್ತಾ ಇದೆ. ಡೆಸಿಮಲ್ ನಂಬರ್ ಇದ್ರೂ ಕೂಡ ನೀವು 25 ಇಂದ ಹೇಗೆ ಡಿವೈಡ್ ಮಾಡ್ಬೋದು ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದಾಗ ನಾನಿಲ್ಲಿ ತಗೊಂಡಿರೋದು 32.323ನ 5 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಒಂದು ಡೆಸಿಮಲ್ ನಂಬರ್ನ 5 ಇಂದ ಡಿವೈಡ್ ಮಾಡೋದು ಹಿಂಗೆ ಅಂತ ಕಲಿಯೋಣ. ಡೆಸಿಮಲ್ ನಂಬರ್ನ 5 ಇಂದ ಡಿವೈಡ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಡೆಸಿಮಲ್ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡಿ ಆ ನಂಬರ್ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂದ ಮಲ್ಟಿಪ್ಲೈ ಮಾಡಿದಾಗ ನಂಗೆ ಆನ್ಸರ್ ಸಿಗುತ್ತೆ 2 3s are 6 4 6 4 6 ಅಂತ ಸಿಗುತ್ತೆ. ಕರೆಕ್ಟ್. ಸೂಪರ್. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಡೆಸಿಮಲ್ ಆದಮೇಲೆ ಎಷ್ಟು ಡಿಜಿಟ್ ಇದೆ ಕೌಂಟ್ ಮಾಡಬೇಕು. 3 ಇದೆ, 3 ಅಂತ ಬರ್ಕೊತೀನಿ. ಇಲ್ಲಿ 1 ಡಿಜಿಟ್ ಇದೆ, ಆ 1ನ 3 ಜೊತೆ ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ನನಗೆ ಎಷ್ಟು ಸಿಗುತ್ತೆ 4 ಅಂತ ಸಿಗುತ್ತೆ. ಇವಾಗ ನಿಮ್ಗೆ ಐಡಿಯಾ ಗೊತ್ತಾಗ್ತದೆ ಏನು ಮಾಡ್ಬೇಕು ನೆಕ್ಸ್ಟು. ಇಲ್ಲಿಂದ ನಾನು 4 ಡಿಜಿಟ್ಸ್ನ ಮೂವ್ ಮಾಡಬೇಕು, ಡೆಸಿಮಲ್ನ ಪ್ಲೇಸ್ ಮಾಡಬೇಕು. ಆನ್ಸರ್ ನನಗೆ 6.4646 ಅಂತ ಬರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ತಗೊಂಡೆ ಯಾವುದಿದೆ 7.232 ಡಿವೈಡೆಡ್ ಬೈ 5. ಫಸ್ಟ್ ಸ್ಟೆಪ್ ಆ್ಯಸ್ ಯೂಶಲ್ ಡೆಸಿಮಲ್ನ ನೆಗ್ಲೆಕ್ಟ್ ಮಾಡಬೇಕು, 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 2s are 4 2 3s are 6 4 14. ಸೂಪರ್. ನೆಕ್ಸ್ಟ್ ಸ್ಟೆಪ್ಪು 1 2 3 4. ಈ ಕಡೆಯಿಂದ ಮೂವ್ ಮಾಡೋಕ್ಕೆ ಹೋಗೋಣ. 1 2 3 4. ಸೊ ಆನ್ಸರ್ ಇಸ್ 1.4464 ಆಗಿರುತ್ತೆ. ಸೊ ಇದು ಇವತ್ತಿನ ಟ್ರಿಕ್ ಆಗಿತ್ತು. ಇವತ್ತೇನು ಕಲ್ತ್ವಿ ನಾವು ಅಂದರೆ ಯಾವುದಾದ್ರೂ ಒಂದು ನಂಬರ್ನ 25 ಇಂದ ಡಿವೈಡ್ ಮಾಡೋದು ಹೇಗೆ, ಯಾವುದಾದ್ರೂ ಒಂದು ಡೆಸಿಮಲ್ ನಂಬರ್ನ 25 ಇಂದ ಡಿವೈಡ್ ಮಾಡೋದು ಹೇಗೆ, ಯಾವುದಾದ್ರೂ ಒಂದು ಡೆಸಿಮಲ್ ನಂಬರ್ನ 5 ಇಂದ ಡಿವೈಡ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಹೊಸ ಟ್ರಿಕ್ಕಿಂದ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರಿ. ಆಲ್ ದ ವೆರಿ ಬೆಸ್ಟ್.